working under the directions of the Honorable High Court of Calcutta, would be bringing out this supplementary list. And as and when the supplementary list, the names are coming out, they shall be included in addition to the existing electors. With regards to some other questions, I would like to make it clear that elections in all these 4 states and the Union Territory of Puducherry shall be violence. ಈಗಾಗಲೇ ಚುನಾವಣಾ ಆಯುಕ್ತರಾಗಿರುವ ಜ್ಞಾನೇಶ್ ಕುಮಾರ್ ಅವರು ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ಬೈ ಎಲೆಕ್ಷನ್ಗೂ ಕೂಡ ಇದೀಗ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ. ಕರ್ನಾಟಕದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಈ 2 ಕ್ಷೇತ್ರಗಳಿಗೂ ಕೂಡ ಏಪ್ರಿಲ್ 9ನೇ ತಾರೀಕು ಉಪಚುನಾವಣೆ ನಡೆಯಲಿದೆ. ಕರ್ನಾಟಕದಲ್ಲಿ ಏಪ್ರಿಲ್ 9ಕ್ಕೆ ಉಪಚುನಾವಣೆ ನಡೆಯಲಿದ್ದು ಮೇ 4ಕ್ಕೆ ಮತ ಎಣಿಕೆ ನಡೆಯಲಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಚುನಾವಣಾ ಫಲಿತಾಂಶ ಅನೌನ್ಸ್ ಆಗೋದು ಮೇ 4ನೇ ತಾರೀಕು. ಕರ್ನಾಟಕದಲ್ಲೂ ಕೂಡ 2 ಕ್ಷೇತ್ರಗಳು, ಒಂದು ಬಾಗಲಕೋಟೆ ಮೇಟಿ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ, ಮತ್ತೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ. ಈ 2 ಕ್ಷೇತ್ರಗಳಿಗೂ ಕೂಡ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಒಂದು ಉಪಚುನಾವಣೆ ಏಪ್ರಿಲ್ 9ಕ್ಕೆ ನಡೆಯಲಿದೆ. ಇದರ ರಿಸಲ್ಟ್ ಅನೌನ್ಸ್ ಆಗೋದು ಮೇ 4ಕ್ಕೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳ ಚುನಾವಣಾ ರಿಸಲ್ಟ್ ಕೂಡ ಒಂದೇ ದಿನ ರಿಸಲ್ಟ್ ಅನೌನ್ಸ್ ಆಗೋದು, ಅದು ಮೇ 4ನೇ ತಾರೀಕು. ಈಗಾಗಲೇ ಜ್ಞಾನೇಶ್ ಕುಮಾರ್ ಹೇಳಿದ ಹಾಗೆ 8 ರಾಜ್ಯಗಳಿಗೆ ಉಪಚುನಾವಣೆ ನಡೆಯುತ್ತೆ. ಕರ್ನಾಟಕಕ್ಕೂ ಕೂಡ ಉಪಚುನಾವಣೆ ನಡೆಯುತ್ತೆ. ಕರ್ನಾಟಕದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯಲಿದೆ. ಈ 2 ಕ್ಷೇತ್ರಗಳಿಗೆ ಚುನಾವಣೆ ನಡೆಯೋದಕ್ಕೆ ಇರೋದು 9 ಏಪ್ರಿಲ್ 9ಗೆ ಉಪಚುನಾವಣೆ ನಡೆಯಲಿದೆ. ಅದರ ರಿಸಲ್ಟ್ ಅನೌನ್ಸ್ ಆಗೋದು ಮೇ 4ಕ್ಕೆ ಅನ್ನೋದನ್ನ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರಾಗಿರುವ ಜ್ಞಾನೇಶ್ ಕುಮಾರ್ ಅವರು. ಸೊ ಕರ್ನಾಟಕದಲ್ಲೂ ಕೂಡ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಈಗಾಗಲೇ ಅದರ ತಯಾರಿ ಕೂಡ ನಡೀತಾ ಇರೋದು. ಆಲ್ರೆಡಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಚುನಾವಣಾ ದಿನಾಂಕ ಘೋಷಣೆ ಆಗಲಿ, ಆಲ್ರೆಡಿ ನಾವು ರೆಡಿ ಇದ್ದೀವಿ, ತಯಾರಾಗಿದ್ದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದು ಕಡೆ ಈಗಾಗಲೇ ಮೈತ್ರಿ ಪಕ್ಷ, ಮತ್ತೊಂದು ಕಡೆ ಕಾಂಗ್ರೆಸ್ ಇಲ್ಲಿ ಈಗ ತಯಾರಿಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈಗ ತಯಾರಿಯನ್ನ ಮಾಡಿಕೊಂಡಿವೆ ಅನ್ನೋದು ನೋಡಿದ್ದೇವೆ. ಆದರೆ ಇನ್ನು ಮುಂದೆ ಇವತ್ತಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲೂ ಕೂಡ ಇರಲಿದೆ. ಕೋಡ್ ಆಫ್ ಕಂಡಕ್ಟ್ ಇವತ್ತಿನಿಂದಲೇ ಜಾರಿಗೆ ಬರಲಿದೆ. ಹಾಗಾಗಿ ಇವತ್ತಿನಿಂದ ಈ 2 ಕ್ಷೇತ್ರಗಳ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಚುನಾವಣೆ ನಡೆಯೋದಕ್ಕೆ ಇರೋದು 9 ಏಪ್ರಿಲ್. ಹಾಗೆಯೇ ಚುನಾವಣಾ ಫಲಿತಾಂಶ ಅನೌನ್ಸ್ ಆಗುವಂತಹ ದಿನಾಂಕ ಇರೋದು ಮೇ 4ನೇ ತಾರೀಕು. ಕರ್ನಾಟಕದಲ್ಲಿ 2 ಕ್ಷೇತ್ರಗಳು, ಒಂದು ಬಾಗಲಕೋಟೆ ಮತ್ತೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಸೊ ಈ 2 ಕ್ಷೇತ್ರಗಳಿಗೂ ಕೂಡ ಉಪಚುನಾವಣಾ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ ಚುನಾವಣಾ ಆಯೋಗ. 8 ರಾಜ್ಯಗಳಿಗೆ ಈ ರೀತಿಯಾಗಿ ಬೈ ಎಲೆಕ್ಷನ್ ಕೂಡ ನಡೆಯುತ್ತೆ. ಅದರ ಜೊತೆಗೆ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ 2 ಪ್ರಮುಖವಾಗಿ ನಾವು ನೋಡ್ತಾ ಇರೋದು 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪುದುಚೇರಿ. ಈ ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಚುನಾವಣೆ ನಡೆಯಲಿದೆ. ಆ ಚುನಾವಣಾ ದಿನಾಂಕವನ್ನು ನಿಮಗೆ ನಾವು ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈಗಾಗಲೇ ನೋಡ್ತಾ ಇರೋದು ನಾವು ಆಲ್ಮೋಸ್ಟ್ ಅಂದರೆ ಎಲ್ಲ ರಾಜ್ಯಗಳು ಒಂದನ್ನ, ಪಶ್ಚಿಮ ಬಂಗಾಳವನ್ನು ಹೊರತುಪಡಿಸಿದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಉಳಿದ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈ ಹಿಂದೆ 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 8 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಅಸ್ಸಾಂನಲ್ಲಿ 3 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಆದರೆ ಈ ಸಲ ಈ ಫೇಸ್ ಏನಿದೆ ಅದು ಕಡಿಮೆ ಮಾಡಲಾಗಿದೆ, ತುಂಬ ಕಟ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕೇವಲ 2 ಹಂತದಲ್ಲಿ, ಉಳಿದಂತೆ ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಕೇವಲ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಚುನಾವಣೆ, ಒಂದು ಮೊದಲ ಹಂತ 152 ಕ್ಷೇತ್ರ, ಎರಡನೇ ಹಂತದಲ್ಲಿ 142 ಕ್ಷೇತ್ರಕ್ಕೆ. ಮೊದಲ ಹಂತ 23 ಏಪ್ರಿಲ್ ಚುನಾವಣೆ ನಡೆದರೆ ಎರಡನೇ ಹಂತ 29 ಏಪ್ರಿಲ್ ಚುನಾವಣೆ ನಡೆಯುತ್ತೆ. ಇಲ್ಲೂ ಕೂಡ ಫಲಿತಾಂಶ ಪ್ರಕಟ ಆಗೋದು 4ನೇ ಮೇ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ.
ಇನ್ನು ಕೇರಳದಲ್ಲೂ ಕೂಡ ಚುನಾವಣೆ ನಡೆಯಲಿದೆ 140 ಕ್ಷೇತ್ರಗಳಿಗೆ. ಇಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅದು 9 ಏಪ್ರಿಲ್ನಂದು ಚುನಾವಣೆ ನಡೆಯುತ್ತೆ. ಆವತ್ತಿನ ದಿನನೇ ಕರ್ನಾಟಕದಲ್ಲೂ ಕೂಡ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ 9th ಏಪ್ರಿಲ್. ಅಲ್ಲೂ ಕೂಡ ಕೇರಳದಲ್ಲೂ ಒಂದೇ ಹಂತದಲ್ಲಿ 9th ಏಪ್ರಿಲ್ ಚುನಾವಣೆ ನಡೆಯುತ್ತೆ. ರಿಸಲ್ಟ್ ಅನೌನ್ಸ್ ಆಗುವ ದಿನಾಂಕ ಮೇ 4ನೇ ತಾರೀಕು. ತಮಿಳುನಾಡಲ್ಲೂ ಅಷ್ಟೇ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆಯುವಂತಹ ದಿನಾಂಕ 23 ಏಪ್ರಿಲ್ ಚುನಾವಣೆ ನಡೆಯೋದು. ತಮಿಳುನಾಡಿನಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ರಿಸಲ್ಟ್ ಅನೌನ್ಸ್ ಆಗೋದು ಮೇ 4ನೇ ತಾರೀಕು. ಅಸ್ಸಾಂನಲ್ಲೂ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆ ನಡೆಯುವಂತಹ ದಿನಾಂಕ 9th ಏಪ್ರಿಲ್. ಹಾಗೆಯೇ ರಿಸಲ್ಟ್ ಅನೌನ್ಸ್ ಆಗೋದು ಮೇ 4ನೇ ತಾರೀಕು. ಪುದುಚೇರಿಯಲ್ಲಿ ಒಂದು ಹಂತದಲ್ಲಿ ಅದು 9ನೇ ಏಪ್ರಿಲ್ ಚುನಾವಣೆ ನಡೆಯುತ್ತೆ. ಮೇ 4ರಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಈಗಾಗಲೇ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ದಾವಣಗೆರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ರೀತಿಯಾಗಿ ಜಿದ್ದಾಜಿದ್ದು ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಆಂತರಿಕವಾಗಿ ಗೊಂದಲ ಇದೆ. ಸಾಕಷ್ಟು ಹೇಳಿಕೆಗಳು ಬರ್ತಾ ಇರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಆ ಭಾಗದ ಶಾಸಕರು ಮಂತ್ರಿಗಳಾಗಿರ್ಬೋದು, ಜೊತೆಗೆ ಈಗಾಗಲೇ ಒಂದಷ್ಟು ಅಸಮಾಧಾನ ಗೊಂದಲಗಳು ಕಾಣಿಸ್ತಾ ಇದೆ. ಆದರೆ DK ಈಗ ಹೇಳ್ತಾ ಇದ್ರು ಯಾವ ರೀತಿಯ ಗೊಂದಲವೂ ಕೂಡ ಇಲ್ಲ ಅಂತ ಹೇಳಿ. ಆದರೆ ಅಭ್ಯರ್ಥಿಗಳ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ 8 ರಾಜ್ಯಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಆ 8 ರಾಜ್ಯದಲ್ಲಿ ಕರ್ನಾಟಕ ಕೂಡ ಇದೆ. ಏಪ್ರಿಲ್ 9ನೇ ತಾರೀಕು ಕರ್ನಾಟಕದ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ದಿನಾಂಕ ಕೂಡ ಘೋಷಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ 2 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಈಗ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ? ನವಿತಾ ಜೈನ್, ಈಗ ಕೆಲವೇ ಕ್ಷಣಗಳ ಹಿಂದೆ ಅಂದ್ರೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಅವರು 5 ರಾಜ್ಯಗಳ ಚುನಾವಣೆಯ ದಿನಾಂಕದ ಜೊತೆಗೆ ಉಪಚುನಾವಣೆಗಳ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ 2 ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೆಯಲಿಕ್ಕಿದೆ. ಪ್ರಮುಖವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ನ ಶಾಸಕರಿದ್ರು ಅವರು ನಿಧನರಾಗಿರುವಂತಹ ಕಾರಣಕ್ಕಾಗಿ ಆ ಕ್ಷೇತ್ರಗಳು ತೆರವಾಗಿತ್ತು. ಅದಕ್ಕೆ 6 ತಿಂಗಳ ಒಳಗಾಗಿ ಚುನಾವಣೆ ನಡೆಸಬೇಕಿತ್ತು. ಈಗಾಗಲೇ ಚುನಾವಣಾ ಆಯೋಗ ಇವತ್ತು ಚುನಾವಣೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದೆ. ಏಪ್ರಿಲ್ 9 ಉಪಚುನಾವಣೆಯು ಕೂಡ ಕರ್ನಾಟಕದಲ್ಲಿ ನಡೆಯುತ್ತೆ 2 ಕ್ಷೇತ್ರಗಳಿಗೆ. ಮೇ 4ರಂದು ಈ 2 ಕ್ಷೇತ್ರದ ಫಲಿತಾಂಶವೂ ಕೂಡ ಪ್ರಕಟವಾಗಲಿಕ್ಕಿದೆ. ಪ್ರಮುಖವಾಗಿ ಗಮನಿಸಬೇಕು, ಈ 2 ಕ್ಷೇತ್ರವೂ ಕೂಡ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ಶಾಸಕರಿರ್ತಕ್ಕಂಥ ಕ್ಷೇತ್ರ ಆಗಿತ್ತು. ಈಗಾಗಲೇ ಈ 2 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದೆ. ಆದರೆ 2 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಬಂಡಾಯದ ಬಿಸಿಯೂ ಕೂಡ ಈಗಾಗಲೇ ಉದ್ಭವವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾರರು ಏನು 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಜಬ್ಬಾರ್ ಅವರ ನೇತೃತ್ವದಲ್ಲಿ ಆ ಬೇಡಿಕೆಯನ್ನ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಸಲ್ಲಿಸಲಾಗಿತ್ತು. ಈ ವಿಚಾರವಾಗಿ SS ಮಲ್ಲಿಕಾರ್ಜುನ್ ಅವರು ಬಹಳಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ತಮ್ಮ ತಂದೆ ನಿಧನರಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರ ತೆರವಾಗಿದೆ. ಜೊತೆಗೆ ಈ ಒಂದು ಕ್ಷೇತ್ರ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ಕಾರಣಕ್ಕಾಗಿ ನಮಗೆ ಬಿಟ್ಟುಬಿಡಿ ಆ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ನಾವು ಗೆಲ್ಸ್ಕೊಂಡು ಬರ್ತೇವೆ ಅನ್ನುವಂಥ ರೀತಿಯಲ್ಲಿ ಅವರು ಜಮೀರ್ ಅಹಮದ್ ಅವರ ವಿರುದ್ಧವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೂ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈ 2 ಕ್ಷೇತ್ರದಲ್ಲಿ ಬಿಜೆಪಿಯು ಕೂಡ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ 2 ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 1-2 ಹಂತದ ಸಭೆಯೂ ಕೂಡ ಆಗಿದೆ. ಅಲ್ಲಿನ 2 ಜಿಲ್ಲೆಯ ಸ್ಥಳೀಯ ಬಿಜೆಪಿ ನಾಯಕರ ಸಭೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈ 2 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನಗಳನ್ನ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಿಜೆಪಿ ನಾಯಕರು ಕೂಡ ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಒಂದ್ ಕಡೆ ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ಗೆ ತನ್ನದೇ ಶಾಸಕರ ನಿಧನದಿಂದಾಗಿ ತೆರವಾಗಿರುವಂತಹ ಕ್ಷೇತ್ರವನ್ನ ಗೆಲ್ಲೇಬೇಕಾದಂತಹ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು. ಜೊತೆಗೆ ಅವ್ರಿಗೊಂದು ಅಂದ್ರೆ ಸರ್ಕಾರದ ನಿರ್ಧಾರವೂ ಕೂಡ ಗೊತ್ತಾಗುತ್ತೆ. ಉಪಚುನಾವಣೆಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಅದೇ ಒಂದು ಕಾರಣಕ್ಕಾಗಿ ಮಹತ್ವವನ್ನು ಪಡ್ಕೊಂಡಿದೆ. ಇತ್ತ ಬಿಜೆಪಿಯು ಕೂಡ ಈ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಡ್ತಾ ಇದೆ. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಚುನಾವಣೆ ನಡೆಯುತ್ತೆ ಏಪ್ರಿಲ್ 9ನೇ ತಾರೀಕು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ
ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಬೈ ಎಲೆಕ್ಷನ್ ನ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಚುನಾವಣಾ ಆಯೋಗದವರು, ಚುನಾವಣಾ ಆಯುಕ್ತರು. 9ನೇ ತಾರೀಕು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಚಿತ್ರಣ ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಪಕ್ಷಗಳಲ್ಲಿ ಯಾವ ರೀತಿಯಾಗಿ ಆಕಾಂಕ್ಷಿಗಳು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಸಮಸ್ಯೆ ಬಗೆಹರಿಸುವಂತ ಪ್ರಯತ್ನಗಳು ನಡೀತಾ ಇದೆಯಾ, ಹೇಗೆ? ಸಂಜಯ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ 9ನೇ ತಾರೀಕು ಏಪ್ರಿಲ್ ಚುನಾವಣೆಗೆ ಕೂಡ ದಿನಾಂಕ ಘೋಷಣೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಬಂಡಾಯದ ಬಿಸಿ ಕೂಡ ಕಾಣಿಸ್ತಾ ಇದೆ. ಎರಡೂ ಪಕ್ಷಗಳಲ್ಲೂ ಕೂಡ ಯಾವ ರೀತಿಯ ತಯಾರಿ ಕಾಣಿಸ್ತಾ ಇದೆ? ಈಗ ಆಕಾಂಕ್ಷಿಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಇದೆ? ಎಸ್ ನವಿತಾ ಜೈನ್, ಏನು ಏಪ್ರಿಲ್ 4ಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಚುನಾವಣೆಯನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ತೆರವಾಗಿತ್ತು. ಶಾಮನೂರು ಶಿವಶಂಕರಪ್ಪರ ನಿಧನ ಹಿನ್ನೆಲೆಯಲ್ಲಿ ಈ ಕ್ಷೇತ್ರಕ್ಕೆ ಈಗಾಗಲೇ 4ನೇ ತಾರೀಕು ಘೋಷಣೆ ಮಾಡಿದೆ. ಈ ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎರಡೂ ಕೂಡ ಏನು ತಯಾರಿ ನಡೆಸಿದೆ. ಆದ್ರೆ ಇನ್ನೂ ಕೂಡ ಕ್ಯಾಂಡಿಡೇಟ್ ಗಳ ಘೋಷಣೆ ಆಗಿಲ್ಲ. ಆದ್ರೆ ಏನು ಕಾಂಗ್ರೆಸ್ನಲ್ಲೂ ಕೂಡ ಒಂದು 8 ಜನಕ್ಕೂ ಅಧಿಕ ಒಂದು ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿದೆ. ಬಿಜೆಪಿಯಲ್ಲೂ ಕೂಡ 8 ಜನಕ್ಕೂ ಅಧಿಕ ಆಕಾಂಕ್ಷಿಗಳ ಪಟ್ಟಿದೆ. ಆದ್ರೆ ಈಗ ಎಲ್ಲ ಒಂದ್ ಕಡೆ ಕೇವಲ ಏನು 24 ದಿನ ಉಳಿದಿರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಈಗ ಏನು ಎರಡು ಗುಂಪುಗಳ ನಡುವೆ ಏನು ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಟೀಮ್ ಇತ್ತು, ಬಣ ಬಡಿದಾಟದ ಮಧ್ಯೆ ಇನ್ನು ಘೋಷಣೆ ಆಗೋದ ಉಳಿದಿರತಕ್ಕಂಥದ್ದಕ್ಕೆ ಸಾಕಷ್ಟು ಕುತೂಹಲ ಮೂಡಿದೆ. ಯಾರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಅದೆಲ್ಲರೂ ಕೂಡ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಮುಸ್ಲಿಂ ಬಾಂಧವರು ಕೂಡ ಏನು ಈ ಬಾರಿ ನಮಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಅವರು ಕೂಡ ಪಟ್ಟಿರ್ತಾರೆ. ಅದಲ್ಲದೆ ಕೂಡ ಶಾಮನೂರು ಸಚಿವರು ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವ್ರಿಗೂ ಅವರು ಕೂಡ ಒಂದ್ ಕಡೆ ಎಲ್ಲೋ ಮಗನಿಗೆ ಅವರ ತಾತನ ತೆರವಾದ ಕ್ಷೇತ್ರವನ್ನ ಕೊಡಿಸ್ಬೇಕು ಅಂತ ಸಾಕಷ್ಟು ಒಂದು ಕಾರ್ಯತಂತ್ರವನ್ನ ಮಾಡ್ತಾ ಇದ್ರೆ. ಹಾಗಾಗಿ ಇಲ್ಲಿ ಯಾರಿಗೆ ಟಿಕೆಟ್ ದೊರಕುತ್ತೆ ಅನ್ನೋದು, ಯಾಕಂದ್ರೆ ಕೇವಲ ಇನ್ನು 24 ದಿನಗಳು ಉಳಿದಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಸೊ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಒಂದು ಬಾಗಲಕೋಟೆ, ಮತ್ತೊಂದು ದಕ್ಷಿಣ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿರುವಂತದ್ದು. ಈಗಾಗಲೇ ಏಪ್ರಿಲ್ 4ನೇ ತಾರೀಕು ಚುನಾವಣೆ ನಡೆಯುತ್ತೆ. ಇನ್ನು ಪಂಚ ರಾಜ್ಯಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಪಶ್ಚಿಮ ಬಂಗಾಳವನ್ನ ಹೊರತುಪಡಿಸಿದ್ರೆ ಉಳಿದ ರಾಜ್ಯಗಳಲ್ಲಿ ಕೇವಲ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅಸ್ಸಾಂನಲ್ಲಿ 126 ಕ್ಷೇತ್ರಕ್ಕೆ ಚುನಾವಣೆ ಏಪ್ರಿಲ್ 9ನೇ ತಾರೀಕು ನಡೆದ್ರೆ ಫಲಿತಾಂಶ 4ನೇ ತಾರೀಕು ಅನೌನ್ಸ್ ಆಗತ್ತೆ. ಇನ್ನು ಕರ್ನಾಟಕದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಬಾಗಲಕೋಟೆಯಲ್ಲಿ ಮೇಟಿ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ, ಇಲ್ಲೂ ಕೂಡ 9ನೇ ಏಪ್ರಿಲ್ ಚುನಾವಣೆ ನಡೆಯಲಿದೆ. ಅಲ್ಲಿನೇ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಾಗಲಕೋಟೆಗೂ ಕೂಡ ಏಪ್ರಿಲ್ 9ನೇ ತಾರೀಕಿಗೆ ಬೈ ಎಲೆಕ್ಷನ್ ನಡೆಯಲಿದೆ. ಅಲ್ಲೇ ಯಾವ ರೀತಿಯಾಗಿ ಈಗ ಪಕ್ಷಗಳು ತಯಾರಿಯನ್ನ ಮಾಡ್ಕೊಂಡಿವೆ? ಅಲ್ಲಿ 2 ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಯಾವ ರೀತಿಯಾಗಿ ಈಗ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ತಯಾರಿಯನ್ನ ಮಾಡ್ಕೊಂಡಿವೆ? ನಮಿತಾ ಜೈನ್, ಬಹಳಷ್ಟು ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಉಪಚುನಾವಣೆ ಬಾಗಲಕೋಟೆಗೆ ಈಗಾಗಲೇ ಆಗಮಿಸಿದೆ. ಇನ್ನು ನಾಳೆಯಿಂದನೇ ನೀತಿ ಸಂಹಿತೆ ಜಾರಿಯಲ್ಲಿದೆ. ಈಗಾಗಲೇ ನವದೆಹಲಿಯಲ್ಲಿ ಚುನಾವಣೆ ಆಯೋಗದ ಮುಖ್ಯಸ್ಥರು ಸುದ್ದಿಗೋಷ್ಠಿ ನಡೆಸಿ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಳೆಯಿಂದ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತೆ. ಅದ್ರ ಜೊತೆಗೇನೆ ಮಾರ್ಚ್ 23ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಕೊನೆ ದಿನವಾಗಿದೆ. ಅದೇ ರೀತಿಗೆ 9ನೇ ತಾರೀಕಿಗೆ ಮತದಾನ ಕೂಡ ನಡೆಯುವಂತದ್ದು ಮತ್ತು ಮೇ 4ನೇ ತಾರೀಕಿಗೆ ಫಲಿತಾಂಶ ಹೊರಬೀಳುವಂತದ್ದು. ಆದ್ರೆ ಏನು ಇಷ್ಟು ದಿನಗಳ ಕಾಲ ಟಿಕೆಟ್ ಹಂಚಿಕೆ ವಿಚಾರದಲ್ಲಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ನಾಯಕರ ಅಸಮಾಧಾನಗಳನ್ನ ಸರಿಪಡಿಸುವಂತ ಹಿನ್ನೆಲೆಯಲ್ಲಿ 2 ಪಕ್ಷಗಳು ತಲ್ಲೀನಾಗಿದ್ವು. ಆ ಒಂದು ಪಕ್ಷಗಳಿಗೆ ಇದೀಗ ಸಮಯದ ಅವಕಾಶ ಬಹಳಷ್ಟು ಕಡಿಮೆ ಇದ್ದಂತೆಯೇ ಕಾಣಿಸ್ತಾ ಇದೆ. ಯಾಕಂತಂದ್ರೆ ತರಾತುರಿಯಲ್ಲಿ ಇನ್ನೇನು ಕೇವಲ 8 ದಿನಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ನಾಮಪತ್ರವನ್ನು ಕೂಡ ಸಲ್ಲಿಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದಾಗಿ ಇದೀಗ 2 ಪಕ್ಷಗಳಲ್ಲಿಯೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಮತ್ತು ಟಿಕೆಟ್ ಆಯ್ಕೆಯ ವಿಚಾರಕ್ಕೆ ಮತ್ತಷ್ಟು ವೇಗ ಸಿಕ್ಕಂತಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಇದೀಗ 2-3 ದಿನಗಳಲ್ಲೇ ಅಭ್ಯರ್ಥಿಗಳ ಘೋಷಣೆಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಅಸಮಾಧಾನ ತಪ್ಪಿಕೊಂಡ್ರನ್ನ ಏನು ಸಮಾಧಾನ ಪಡಿಸುವಂತ ಹಿನ್ನೆಲೆಯಲ್ಲಿ ಕೂಡ ಪ್ರಯತ್ನಗಳಾಗ್ತಾ ಇದಾವೆ. ನಿನ್ನೆ ಅಷ್ಟೇ ಬಾಗಲಕೋಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದು ಒಂದು ಮೆಡಿಕಲ್ ಕಾಲೇಜ್ಗೆ ಶಂಕುಸ್ಥಾಪನೆಯನ್ನ ಮಾಡುವಂತ ನೆಪದಲ್ಲಿ ಬಾಗಲಕೋಟೆಯ ಉಪಚುನಾವಣೆಗೆ ಒಂದು ರೀತಿಯಾಗಿ ಚಾಲನೆಯನ್ನ ಕೊಟ್ಟು ಹೋಗಿದ್ರು ಅಂತ ಹೇಳ್ಬೇಕಾಗುತ್ತೆ. ಅದಾದ ಬಳಿಕ ಇದೀಗ ಏನು ಚರ್ಚೆಗಳು ಆರಂಭ ಆಗಿದ್ದು, ಅದರ ಬೆನ್ನಲ್ಲೇ ಇದೀಗ ಚುನಾವಣೆಗೆ ಮುಹೂರ್ತ ಕೂಡ ನಿಗದಿಯಾಗಿರೋದ್ರಿಂದಾಗಿ ಸಹಜವಾಗಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ಜೋರಾಗ್ತಾನೆ ಇದೆ. ನಮಿತಾ ಜೈನ್, ಮಂಜುನಾಥ್, ಈಗಾಗಲೇ ಆಡಳಿತಾರೂಢ ಪಕ್ಷದ ಅಂದ್ರೆ ಕಾಂಗ್ರೆಸ್ನ ಒಂದು ಗೆಲುವಿದ್ದಂತಹ ಕಾಂಗ್ರೆಸ್ನ ಶಾಸಕರೇ ಇದ್ದಂತಹ ಕ್ಷೇತ್ರ ಕೂಡ ಹೌದು ಬಾಗಲಕೋಟೆ. ಈ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ಅಥವಾ ಜೆಡಿಎಸ್ ಬಿಜೆಪಿ ಮೈತ್ರಿ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಇಲ್ಲಿ ಹಾಕಿಕೊಳ್ತಾ ಇದೆ?
ನಮಿತಾ ಜೈನ್, ಪ್ರಮುಖವಾಗಿ ಬಾಗಲಕೋಟೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ಏನು ಮೈತ್ರಿ ಪಕ್ಷಗಳಿದಾವೆ, ಈ ಒಂದು ಎರಡು ಪಕ್ಷಗಳಲ್ಲಿ ಇದುವರೆಗೂ ಕೂಡ ಸಮನ್ವಯ ಸಭೆ ಆಗಿರಬಹುದು, ಎರಡೂ ಪಕ್ಷಗಳನ್ನ ಒಂದೇ ವೇದಿಕೆಯಲ್ಲಿ ಸಭೆಯನ್ನು ನಡೆಸಿ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಎರಡೂ ಕೂಡ ಅಂತರವನ್ನು ಕಾಯ್ಕೊಂಡಿರುವಂತದ್ದು. ಈ ಎರಡೂ ಏನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನು ಒಗ್ಗೂಡಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಿಂದನೇ ಈ ಒಂದು ಸೂಚನೆ ಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂತಹ ಜೆಡಿಎಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಕಾಯ್ತಾ ಇರುವಂತದ್ದು. ಇದು ಬಿಜೆಪಿಯಲ್ಲಿ ಇರ್ತಕ್ಕಂತಹ ಏನು NDAಗೆ ಸಂಬಂಧಪಟ್ಟಂತೆ ಒಂದು ಭಾಗ ಆದ್ರೆ, ಇನ್ನು ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಏನು ಕುತೂಹಲ ಇತ್ತು. ಅಲ್ಲಿ ದಿವಂಗತ HY ಮೇಟಿ ಅವರ ಕುಟುಂಬದಲ್ಲಿ ಟಿಕೆಟ್ಗಾಗಿ ಸಮರ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಇದೀಗ ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ ಅವರ ನಡುವೆ ತೀವ್ರವಾದಂತಹ ಪೈಪೋಟಿ ನಡೀತಾ ಇತ್ತು. ಇಲ್ಲಿ ಕೆಲವೊಂದಿಷ್ಟು ಮುಖಂಡರುಗಳ ಗುಂಪು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತಹ ಒಂದು ಪಟ್ಟಣ ಹಿಡಿದಿದ್ರೆ, ಮತ್ತೊಂದು ಗುಂಪು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ಒಂದು ಪಟ್ಟಣ ಹಿಡಿದಿದ್ರು. ಇದೇ ವಿಚಾರ CM ಅವ್ರಿಗೂ ಕೂಡ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಇದೀಗ ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಮತ್ತು ಯಾರನ್ನ ಆಯ್ಕೆ ಮಾಡಿದಾಗ ಗೆಲುವು ಸುಲಭ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ KPCCಯ ತಂಡ ಆಗಿರ್ಬೋದು ಮತ್ತು ಚುನಾವಣೆಯ ಉಸ್ತುವಾರಿಯನ್ನು ಹೊರಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಒಂದು ತಂಡ ಇಲ್ಲಿ ಸಮೀಕ್ಷೆಯನ್ನು ನಡೆಸಿ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂತದ್ದು. ಆ ಒಂದು ಅಭಿಪ್ರಾಯಗಳ ಸಂಗ್ರಹ ಆದ ಬಳಿಕ ಇದೀಗ ಏನು ಇನ್ನೊಂದು 2-3 ದಿನಗಳಲ್ಲಿ ಅಭ್ಯರ್ಥಿ ಆಯ್ಕೆಯನ್ನು ಕೂಡ ಮಾಡುವಂತದ್ದಿದೆ. ಇದು ಒಂದು ಕಡೆ ಆದ್ರೆ, ಇನ್ನು ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಇನ್ನು ವಿಧಾನ ಪರಿಷತ್ ಸದಸ್ಯ PS ಪೂಜಾರ್ ಆಗಿರ್ಬೋದು ಮತ್ತು ಮಾಜಿ ಶಾಸಕ ವೀರಣ್ಣ ಚರಂತಿಮಠಿ, ಈ ಇಬ್ಬರ ನಡುವೆ ಏನು ಒಂದಿಷ್ಟು ಅಸಮಾಧಾನಗಳಿತ್ತು, ಭಿನ್ನಾಭಿಪ್ರಾಯಗಳಿತ್ತು. ಆ ಎರಡೂನ್ನ ಸಮಾಧಾನ ಪಡಿಸೋದಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಈಗಾಗಲೇ ಸಭೆಗಳನ್ನು ನಡೆಸಿದ್ದಾರೆ. ಒಂದು ಹಂತದಲ್ಲಿ ಈ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಬಹುತೇಕವಾಗಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದಿದ್ರೆ, ಇಲ್ಲಿ ಆಕಾಂಕ್ಷೆನ ಇಟ್ಕೊಂಡಿರುವಂತವರು PS ಪೂಜಾರ್ ಅವರು ಕೂಡ ಇದ್ದಾರೆ. ಆದರೆ ಬಹುತೇಕವಾಗಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಚುನಾವಣಾ ಪ್ರಚಾರವನ್ನು ಕೂಡ ಆರಂಭಗೊಳಿಸಿರುವಂತದ್ದು. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಸೊ ಈಗಾಗಲೇ ನಾವು 2 ಕ್ಷೇತ್ರಗಳಲ್ಲಿ ಅಂದರೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಕಡೆ ಬಾಗಲಕೋಟೆ. ಸೊ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಇದೆ. ಕಾರಣ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಿರುವಂಥದ್ದು ಶಾಮನೂರು ಶಿವಶಂಕರಪುರ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಹಾಗಾಗಿ ಮಲ್ಲಿಕಾರ್ಜುನ ಅವರು ಹೇಳುವ ಹಾಗೆ ನಮ್ಮ ಮಗನಿಗೆ ಅಥವಾ ಈ ಒಂದು ಕ್ಷೇತ್ರವನ್ನು ಇದರ ಉಸ್ತುವಾರಿಯನ್ನು ನಮಗೆ ಬಿಟ್ಕೊಡಿ, ನಾವು ಅಭ್ಯರ್ಥಿನ ಆಯ್ಕೆ ಅಂದರೆ ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಹಿನ್ನೆಲೆಯಲ್ಲಿಯೇ ಈ ಸಲ ಮುಸ್ಲಿಂ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮುಸ್ಲಿಮರು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಜಮೀರ್ ಅಹಮದ್ ಅವರ ಮೂಲಕ ಹೇಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಆ ಒಂದು ಕಾರಣಕ್ಕಾಗಿ SS ಮಲ್ಲಿಕಾರ್ಜುನ್ ಅವರು ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಥವಾ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು ಇದು ನಮ್ಮ ಕ್ಷೇತ್ರ, ಇಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಂತಹ ಕ್ಷೇತ್ರ. ಹಾಗಾಗಿ ಇದಕ್ಕೆ ಯಾರು ತಲೆ ಹಾಕುವಂತಹ ಅವಶ್ಯಕತೆ ಇಲ್ಲ, ಮೂಗು ತೂರಿಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ರು, ಇದು ದೊಡ್ಡ ಮಟ್ಟದಲ್ಲಿ ಒಂದು ಜಿದ್ದಾಜಿದ್ದಿಗೂ ಕೂಡ ಕಾರಣ ಆಗಿತ್ತು. ಈಗ ಸಾಕಷ್ಟು ಅಸಮಾಧಾನಕ್ಕೆ, ಗೊಂದಲಗಳಿಗೂ ಕೂಡ ಕಾರಣ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಮೈತ್ರಿ ಪಕ್ಷದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ದಕ್ಷಿಣ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲೇ ಈಗ ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಅನ್ನುವಂತಹ ಬಣಗಳಿದೆ. ಹಾಗಾಗಿ ಇಲ್ಲಿ ಯಾರಿಗೆ ಇದೀಗ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಸಮನ್ವಯ ಸಮಿತಿ ಸಭೆಗಳಾಗಬೇಕಾಗುತ್ತೆ, ಇಲ್ಲೂ ಕೂಡ ಇನ್ನಷ್ಟು ಗೊಂದಲಗಳಿದೆ. ಅದನ್ನ ತೆರೆ ಕಾಣಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಆದರೆ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಅನ್ನು ಕೊಡ್ತಾರಾ ಕಾಂಗ್ರೆಸ್ನಲ್ಲಿ ಅಥವಾ ಬೇರೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಆದರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಏನಾದರೂ ಕಂಡು ಬಂದರೆ ಆಗ ಈ SS ಮಲ್ಲಿಕಾರ್ಜುನ್ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಸಹಕಾರವನ್ನು ಕೊಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹೀಗಾಗಿ ಎರಡೂ ಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಒಂದು ಜಿದ್ದಾಜಿದ್ದಿ ಇದೆ, ಅಸಮಾಧಾನ ಕೂಡ ಇದೆ, ಗೊಂದಲಗಳಿದೆ, ಬಂಡಾಯಗಳಿದೆ. ಇವನ್ನ ಪಕ್ಷಗಳು ಯಾವ ರೀತಿಯಾಗಿ ತೆರೆಗೊಳಿಸುವಂತಹ ಕೆಲಸವನ್ನ ಮಾಡುತ್ತೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಮತ್ತೊಂದು ಕ್ಷೇತ್ರ ಇರುವಂತಹದ್ದು ಬಾಗಲಕೋಟೆಯಲ್ಲೂ ಅಷ್ಟೇ ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಮೇಟಿ ಅವರ ಮಕ್ಕಳಿಗೇನೆ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಕುತೂಹಲ, ಮಲ್ಲಿಕಾರ್ಜುನ್ ಅವರನ್ನ ಅಥವಾ ಉಮೇಶ್ ಅವರನ್ನ ಆಯ್ಕೆ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಆಲ್ರೆಡಿ ಈಗಾಗಲೇ ಸರ್ವೆಯನ್ನ ಒಂದು ರೀತಿಯಲ್ಲಿ ಈಗಾಗಲೇ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಯಾರ ಪರವಾಗಿ ಒಲವಿದೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡು ಆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತಹ
ಸಾಧ್ಯತೆಗಳು ಇದೆ. ಆದರೆ ಬಿಜೆಪಿಯಲ್ಲಿ ವೀರಣ್ಣ ಚರಂತಿಮಠ ಅವರನ್ನೇ ಆಯ್ಕೆ ಮಾಡ್ತಾರಾ, ಅಭ್ಯರ್ಥಿಯನ್ನಾಗಿ ನಿಲ್ಲಿಸ್ತಾರಾ ಅನ್ನುವಂಥ ಕುತೂಹಲ ಇದೆ. ಆದರೆ ಇಲ್ಲಿ ಮೈತ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿಯವರೆಗೂ ಒಂದು ಸಮನ್ವಯ ಸಭೆ ಕೂಡ ಮಾಡಿಲ್ಲ. ಯಾವುದೇ ರೀತಿಯಾದಂತಹ ತಯಾರಿಯ ಬಗ್ಗೆ ಇಲ್ಲಿನ ನಾಯಕರುಗಳಿಗೆ ಒಂದು ಸಣ್ಣ ಮೆಸೇಜ್ ಕೂಡ ಪಾಸ್ ಆಗಿಲ್ಲ. ಬಟ್ ಎಲೆಕ್ಷನ್ ಬಂದೇನು ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಏಪ್ರಿಲ್ 9ನೇ ತಾರೀಕು ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಉಪಚುನಾವಣೆ ನಡೆಯುತ್ತೆ. ಹಾಗಾಗಿ ಈಗಾಗಲೇ ಮೇಲ್ಮಟ್ಟದಲ್ಲಿ ಒಂದು ರೀತಿಯ ತಯಾರಿಗಳು ನಡೀತಾ ಇದೆ. ಕೆಲವು ಕಡೆಗಳಲ್ಲಿ ಈಗಾಗಲೇ ಒಳಗಿಂದೊಳಗೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಈಗ ನಾಯಕರುಗಳು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಕಾರ್ಯಕರ್ತರ ಮಟ್ಟಿಗೆ ಇನ್ನೂ ಕೂಡ ಹೋಗಿಲ್ಲ. ಒಂದು ನಿರೀಕ್ಷೆ ಅಂತೂ ಇದ್ದೇ ಇತ್ತು. ಈ ಸಲ ಈಗಾಗಲೇ ಚುನಾವಣಾ ಆಯೋಗದವರು ಈ ಒಂದು ಪಂಚರಾಜ್ಯಗಳ ಚುನಾವಣೆಯನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲೇ ಇಲ್ಲಿನ ಕ್ಷೇತ್ರಗಳಿಗೂ ಕೂಡ ದಿನಾಂಕವನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಆ ಕ್ಷೇತ್ರ ತೆರವಾದಂತಹ ಸಂದರ್ಭದಲ್ಲಿ 6 ತಿಂಗಳ ಒಳಗೆ ಆ ಕ್ಷೇತ್ರದಲ್ಲಿ ಚುನಾವಣೆ ಆಗಬೇಕು, ಜೊತೆಗೆ ಶಾಸಕರುಗಳ ಆಯ್ಕೆ ಆಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈಗಾಗಲೇ ದಿನಾಂಕವನ್ನ ಕೂಡ ಘೋಷಣೆ ಮಾಡಿದೆ. ಈ ಒಂದು ಪಂಚರಾಜ್ಯ ಫೈಟ್ನ ಜೊತೆಗೇನೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಉಪಚುನಾವಣೆ ನಡೆಯುತ್ತೆ. ಅದು ಏಪ್ರಿಲ್ 9ರಂದು 2 ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆಯುತ್ತೆ. ಜೊತೆಗೆ ಮೇ 4ರಂದು ಫಲಿತಾಂಶ ಪ್ರಕಟ ಆಗಲಿದೆ. ಹೀಗಾಗಿ ಬಹಳ ಜಿದ್ದಾಜಿದ್ದು ಕೂಡ ಇಲ್ಲಿರೋದನ್ನ ನಾವು ಗಮನಿಸಬಹುದು. ಹೇಗೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಈಗ ಜಿದ್ದಾಜಿದ್ದು ಕಾಣಿಸ್ತಾ ಇದೆಯೋ ಅದೇ ರೀತಿಯಾಗಿ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿಯಾಗಿ ಜಿದ್ದಾಜಿದ್ದು ಇರುತ್ತೆ. ಜಿದ್ದಾಜಿದ್ದಿಗಿಂತ ಜಾಸ್ತಿಯಾಗಿ ಪಕ್ಷದ ಒಳಗಿನ ಆಂತರಿಕ ಕಲಹ, ಗೊಂದಲಗಳು, ಬಂಡಾಯ ಇದುವೇ ಪಕ್ಷದ ಒಳಗಡೆ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗತ್ತಾ, ಇದರಿಂದ ಬೇರೆಯವರಿಗೆ ಲಾಭ ಆಗತ್ತಾ ಅನ್ನುವಂತಹ ಕುತೂಹಲ ಇದೆ. ಪಕ್ಷದ ಒಳಗೆ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಾರೆ ಅನ್ನುವುದರ ಜೊತೆಗೇನೆ ಸಂಘಟನೆ ಆಗಿರ್ಬೋದು, ಅಭ್ಯರ್ಥಿಗಳ ಆಯ್ಕೆ ವಿಚಾರ ಆಗಿರ್ಬೋದು. ಇನ್ನು ಈಗಾಗಲೇ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಣೆ ಮಾಡಿದ ಹಾಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಆಲ್ರೆಡಿ ಈಗಾಗಲೇ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗ 2 ಕ್ಷೇತ್ರಗಳಿಗೆ, ಕರ್ನಾಟಕದ 2 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಈ ಒಂದು ಉಪಚುನಾವಣೆ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ಪ್ರಮುಖವಾಗಿ 2 ಕ್ಷೇತ್ರಗಳಲ್ಲೂ ಕೂಡ ಇದ್ದಿದ್ದು ಕಾಂಗ್ರೆಸ್ನ ಶಾಸಕರೇ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಂತೂ ಸಾಕಷ್ಟು ರೀತಿಯಾದಂತಹ ಒಂದು ತಾವೇ ಗೆಲ್ತೀವಿ ಅನ್ನುವಂತಹ ರೀತಿಯಲ್ಲಿ ಉತ್ಸಾಹವನ್ನ ತೋರಿಸ್ತಾ ಇದೆ. ಬಟ್ ಏನಾಗತ್ತೆ ಅನ್ನೋ